ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಬೋಂಡ ಅಥವಾ ಹೀರೆಕಾಯಿ ಬಜ್ಜಿ, ಹೀರೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಹೀರೆಕಾಯಿ ಬಜ್ಜಿ ಅಂತ ಕರೀತಾರೆ. ನಾನಿಲ್ಲಿ ಮನೇಲಿ ಹೀರೆಕಾಯಿ ತಂದಿದ್ನ, ಅದು ಸ್ವಲ್ಪ ಜಾಸ್ತಿ ಉಳಿದಿತ್ತು. ಸುಮ್ಮನೆ ಹಾಗೆ ಬಿಟ್ಟರೆ, ಒಂದಿನ ಬಿಟ್ಟರೆ ಸಾಕು ಸ್ವಲ್ಪ ಹಾಳಾಗಿಬಿಡತ್ತಲ್ವ. ಹಾಗಾಗಿ ನಾನಿಲ್ಲಿ ಹೀರೆಕಾಯಿ ಪಕೋಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಹೀರೆಕಾಯಿ ತಗೊಂಡಿದ್ದೀನಿ. ತೀರಾ ಬಲ್ತಿಲ್ಲ, ಇದು ಚೆನ್ನಾಗಿದೆ. ಅದು ಸ್ಟಾರ್ ಶೇಪಲ್ಲಿ ಸಿಪ್ಪೆ ಇರುತ್ತಲ್ವ, ಅದು ಒಂದು ಲೇಯರ್ ಮಾತ್ರ ತೆಗಿತಾ ಇದ್ದೀನಿ. ಪೂರ್ತಿ ಸಿಪ್ಪೆ ತೆಗಿತಾ ಇಲ್ಲ ನೋಡಿ, ಸ್ವಲ್ಪನೇ ಸಿಪ್ಪೆ ತೆಗೆದಿರೋದು. ಈ ಸಿಪ್ಪೆಯಲ್ಲೂ ಕೂಡ ಚಟ್ನಿ ಮಾಡ್ತಾರೆ ಹೀರೆಕಾಯಿ ಸಿಪ್ಪೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪನೂ ಇರಬಾರ್ದು, ಸ್ವಲ್ಪ ಸಣ್ಣನೂ ಇರಬಾರ್ದು, ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ತೀರಾ ಸಣ್ಣ ಇದ್ದರೆ ನಮಗೆ ಅದ್ರ ಟೇಸ್ಟೇ ಗೊತ್ತಾಗಲ್ಲ ಬಜ್ಜಿ ಒಳಗೆ. ಸ್ವಲ್ಪ ದಪ್ಪಕ್ಕೆ ಮಾಡಿದ್ರೆ ಅದು ಬಜ್ಜಿ ಹಾಕ್ಲಿಕ್ಕೂ ಸರಿ ಹೋಗಲ್ಲ. ತೀರಾ ಸಣ್ಣಕ್ಕೂ ಬೇಡ, ತೀರಾ ದಪ್ಪಕ್ಕೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನಿಲ್ಲಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ನೋಡಲಿಕ್ಕೂ ಕೂಡ ಸ್ಟಾರ್ಸ್ ಶೇಪಲ್ಲಿ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಮಾಡಿ ನೋಡಿ. ಖಾರನೂ ಕೂಡ ಇರೋದಿಲ್ಲ ಅಲ್ವಾ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈಗ ನಾನು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡು ಬಂದುಬಿಡ್ತೀನಿ. ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಇಲ್ಲಿ ಅಜ್ವಾನ್ ತೊಗೊಂಡಿದ್ದೀನಿ. ನೀವು ಜೀರಿಗೆ ಕೂಡ ಯೂಸ್ ಮಾಡ್ಬೋದು. ಅಜ್ವಾನ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ್ ಸೇರಿಸ್ತಾ ಇದ್ದೀನಿ. ಹಾಗೆ ಅದು ಖಾರ ಇರೋದಿಲ್ವಲ್ಲ, ಹಾಗಾಗಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಪಿಂಚ್ ಆಫ್ ಸೋಡಾ ಚಿಟಕಿ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಲಂಪ್ಸ್ ಇಲ್ದಂಗೆ ನಿಧಾನಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಂದ್ರೆ ನಾನು ಹಾಕಿರೋ ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇವಾಗ ನಾನಿಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ಈಗ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಚಮಚದಲ್ಲಿ ಈ ರೀತಿ ಹಾಕಿದ್ರೆ ಈ ರೀತಿಯಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿದ್ದರೆ ಆಯಿತು. ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಕಾದಿರೋ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ. ಹಾಗಾಗಿ ನಾನಿಲ್ಲಿ ಕಾದಿರೋ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಚೆಕ್ ಮಾಡ್ತಾ ಇದ್ದೀನಿ. ಕಾದಿದೆ. ಹಾಗಾಗಿ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯನ್ನು ನಾನಿಲ್ಲಿ ಕಲಿಸ್ಕೊಂಡಿರೋ ಬ್ಯಾಟರ್ ಒಳಗಡೆ 2 ಸೈಡನ್ನು ಕೂಡ ಡಿಪ್ ಮಾಡ್ತಾ ಇದ್ದೀನಿ. ನೀಟಾಗಿ 2 ಕಡೆ ಕೋಟ್ ಆಗೋ ಹಾಗೆ ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ಆಯಿಲಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಕುವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡಿರಿ. ಹಾಕಿದ ನಂತರ ಮೇಲ್ಗಡೆ ಗುಳ್ಳೆಗಳು ಕಡಿಮೆ ಆದಮೇಲೆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕರೆದ್ರೆ ಆಯಿತು. ನಾವಿಲ್ಲಿ ಬೋಂಡ ಹಾಕುವಾಗ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೋಬೇಕಾಗತ್ತೆ ಫ್ಲೇಮ್ನ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೋಂಡ ಹಾಕಿದ ತಕ್ಷಣ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಗರಿಯಾಗಿ ಬೆಂದ್ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊತ ಬಜ್ಜಿನ ಇಲ್ಲಿ ಕರ್ಕೋಬೇಕಾಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈ ರೀತಿ ಫ್ಲಿಪ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ನಾನು ಇದನ್ನು ಆಯಿಲಿಂದ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬ್ಯಾಚ್ನೂ ಕೂಡ ನಾನು ಇದೇ ರೀತಿಯಾಗಿ ಕರ್ಕೋತೀನಿ. ನೋಡ್ತಾ ಇದ್ದೀರಲ್ವ, ಗರಿಯಾಗಿರೋ ರುಚಿಯಾಗಿರುವಂತಹ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.